ತಲ್ಲಣಿಸದೆ ಸಿರಿ ವಲ್ಲಭನಲ್ಲಿ ಮನ ನಿಲ್ಲಿಸಿ ನಡೆವರಿಗೆಲ್ಲ ಜಯ. ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಜನ್ಮ ನೀಡಿದ ತಾಯಿಗೆ ಹರಿವಾಯು ಗುರುಗಳಿಗೆ ನಮಸ್ಕರಿಸಿ, ಈ ಹೊಸ ವರ್ಷದ ಮೊದಲ ಹಬ್ಬ ತದಿಗೆ ಗೌರಿ ಅಥವಾ ಚೈತ್ರದ ಗೌರಿ, ಮತ್ತು ಇದಕ್ಕೆ ತೊಟ್ಟಲ ಗೌರಿ ಪೂಜೆ ಅಂತಲೂ ಕರೀತಾರೆ. ನೋಡಿ, ಮೊದಲಕ್ಕೆ ಬರೋದೇ ಹೆಣ್ಣುಮಕ್ಕಳಿಗಾಗಿ ವರ್ಷದ ಮೊದಲನೇ ಹಬ್ಬ ಚೈತ್ರದ ಗೌರಿ ಹಬ್ಬ ಅಂತಂದರೆ ಗೌರಿ ಪೂಜೆಯ ಮಹತ್ವ ಎಷ್ಟಿದೆ ಅಂತ ಅರ್ಥ ಆಗುತ್ತೆ. ಗೌರಿ ಪೂಜೆ ಅಂದರೆ ಶಿವಪಾರ್ವತಿ ಪೂಜೆ. ಶಿವಪಾರ್ವತಿ ಅನುಗ್ರಹ ಯಾಕೆ ಅಂತಂದರೆ ಮಾಂಗಲ್ಯ, ಸೌಭಾಗ್ಯ, ಕುಟುಂಬ ಸೌಖ್ಯ, ಆರೋಗ್ಯ, ಬೇರೆ ಎಲ್ಲ ಸಂಪತ್ತು ಅಂತ ಹೇಳಿ ಮನೆಯ ಒಬ್ಬ ಹಿರಿಯ ಮಹಿಳೆ ಮಾಡಿದರೆ ಅದರಲ್ಲಿ ಗಂಡ, ಮಕ್ಕಳು, ಪರಿವಾರ, ಸೌಭಾಗ್ಯ ಎಲ್ಲರಿಗೂ ಸಿಕ್ಕತ್ತೆ. ಆದ್ದರಿಂದ ವರ್ಷದ ಮೊದಲನೇದೇ ಗೌರಿ ತದಿಗೆ ಹಬ್ಬ ಅಂತ. ಮಾಸ ಗೌರಿ ಅಂತ ಪ್ರತಿ ತಿಂಗಳಲ್ಲೂ ವರ್ಷ ಪೂರ್ತಿ ಒಂದೊಂದು ಗೌರಿ ಹಬ್ಬ ಬರುತ್ತೆ. ಅದನ್ನು ತಿಳ್ಕೊಳ್ತಾ ಹೋಗೋಣಂತೆ. ಇವತ್ತು ಮೊದಲು ಚೈತ್ರ ಗೌರಿ ಹಬ್ಬ ಹೇಗೆ ಮಾಡೋದು, ಮತ್ತು ಹೆಣ್ಮಕ್ಳಿಗೆ ಗೌರಿಯ ಪೂಜೆಯ ಮಹತ್ವ ಎಷ್ಟು ಅಂದರೆ 5ನೇ ವರ್ಷದಿಂದನೇ ಮೌನಗೌರಿ ಪೂಜೆ ಮಾಡಿಸ್ಬೇಕು. ಆ 5 ವರ್ಷ ಮೌನಗೌರಿ ಪೂಜೆ ಮುಗಿದ ಮಂಗಳಗೌರಿ ಪೂಜೆ ಆಗಬೇಕು. ಮಂಗಳಪುರಿಯ ಪೂಜೆಗೂ ಮದುವೆಗೆ ಮುಂಚೆ ಮಾಡುವ ಪದ್ಧತಿ ಕಥೆಯಲ್ಲೂ ಬರುತ್ತೆ. ಮೊದಲು ಮಾಡಿಸ್ತಾಯಿದ್ರು. ಇವಾಗ ಮದುವೆ ಆದಮೇಲೆ 5 ವರ್ಷ ಮಂಗಳಗೌರಿ ಪೂಜೆ ಮಾಡೋ ಪದ್ಧತಿ ಬಂದಿದೆ. ಹಾಗೆ ಜನ್ಮವಿಡೀ ನಿತ್ಯ ಗೌರಿ ಜೊತೆಗೆ ಮಾಸ ಗೌರಿ ಅಂತ ಗೌರಿ ಪೂಜೆ ಮಾಡಬೇಕು. ಈ ಗೌರಿ ಪೂಜೆ ಕೇವಲ ಹೆಣ್ಮಕ್ಳ ಪೂಜೆ ಅಂತ ಅಲ್ಲ, ಇಡೀ ಕುಟುಂಬದ ಸೌಖ್ಯಕ್ಕೆ, ಸಂತೋಷಕ್ಕೆ, ಸೌಭಾಗ್ಯಕ್ಕೆ ಎಲ್ಲದಕ್ಕೂ ಸೇರಿ ಮಾಡುವ ಸ್ತ್ರೀಯರು ಮಾಡುವಂಥ ಗೌರಿ ಪೂಜೆ ಆರಂಭದ ಈ ವರ್ಷದ ಮೊದಲ ಪೂಜೆ. ತದಿಗೆ ದಿವಸ ತೊಟ್ಟೆಲ ಗೌರಿ ಅಂತಂದರೆ ಅದು ಕಂಚಿಂದು ಬರುತ್ತೆ, ಮರದ್ದು ಬರುತ್ತೆ. ಆ ಥರದ್ದೊಂದು ಗೌರಿ. ಆ ಗೌರಿಗೆ ಹಸಿರು ಸೀರೆ ಉಡಿಸ್ಬೇಕು. ಹಸಿರು ಸೀರೆ ಉಡಿಸೋದು ವಿಶೇಷತೆ ಗೌರಮ್ಮಂಗೆ. ಆಮೇಲೆ ಒಂದು ಕಲಶ ಗೌರಿ ಪೂಜೆ ಅಂದರೆ ಯಾವಾಗಲೂ ಬರೀ ಗೌರಿ ಪೂಜೆ ಇರಲ್ಲ, ಜೊತೆಗೆ ಗಂಗೆ ಪೂಜೆ, ಮರಳು ಗೌರಿ, ಇದು ಎಲ್ಲ ಗೌರಿ ಪೂಜೆನಲ್ಲೂ ಪ್ರಾಮುಖ್ಯತೆಯನ್ನು ಪಡಿಸುತ್ತೆ. ಯಾಕಂದರೆ ನಾವು ಬರೀ ಕೇವಲ ಗೌರಿ ಪೂಜೆ ಅಂತಿಲ್ಲ, ಗೌರಿ, ಗಂಗೆ, ಮರಳು ಗೌರಿ ಇಷ್ಟನ್ನು ಪೂಜೆ ಮಾಡಬೇಕು. ಒಂದು ಕಲಶ ಕನ್ನಡಿ ಶುಭಕ್ಕೆ ಒಂದು ತಟ್ಟೆಲಕ್ಕೆ ಹಾಕಿ ಕಲಶ ತಡೆ ಮಾಡಿಕೊಂಡು ಅದ್ರ ಮೇಲೆ ಒಂದು ಮಾವಿನಕಾಯಿ ಇಡೋ ಪದ್ಧತಿ. ಯಾಕೆಂದರೆ ಹೊಸ ಫಲ ಅದು ಯುಗಾದಿಗೆ. ಇದು ಕಳಶ ಇಡುವ ಪದ್ಧತಿ ಎಲ್ಲರಿಗೂ ಗೊತ್ತಿರುತ್ತೆ. ತೊಟ್ಲು ಗೌರಿ ಜೊತೆಗಿಡಬೇಕು, ಹಸಿರು ಸೀರೆ ಉಡಿಸಿ ಪೂಜೆಗಿಡಬೇಕು. ಬೆಳಗ್ಗೆ ಎದ್ದು ಎಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಪೂಜೆಗೆಲ್ಲ ಅಣಿ ಮಾಡಿಕೊಂಡು, ಅಂದರೆ ವೇದಿಕೆ ಮಣಿ ಮೇಲೆ ಕೂಡಿಸೋದಕ್ಕೆ, ಪೂಜೆಗೆ ಎಲ್ಲ ರೆಡಿ ಮಾಡಬೇಕು. ಮುಖ್ಯವಾಗಿ ಈ ಗೌರಿ ಪೂಜೆಯ ಮೊದಲನೇ ದಿವಸ ಭತ್ತವನ್ನು ಬೆಳೆಸಬೇಕು. ನೋಡಿರಿ, ವಸಂತ ಮಾಸ ಮುಂದೆ ಭತ್ತದ ಬೆಳೆ ಬರುತ್ತೆ. ಈ ಗೌರಿ ಪೂಜೆಗೆ ಸಂಬಂಧಪಟ್ಟಂಗೆ ಮುಂದೆ ಸಿಗಿ ಗೌರಿ ಪೂಜೆ ಅಂತ ಬರುತ್ತೆ. ಅದು ಬೆಳೆ ಬಂದ ಮೇಲೆ ಹೊಲದಲ್ಲಿ, ಇದು ನಮ್ಮ ಹೊಲದಲ್ಲಿ ಹಿಂದೆಲ್ಲ ವ್ಯವಸಾಯ, ಇದು ಜೀವನ ಒಟ್ಟೊಂದೇ ಇರ್ತಾಯಿತ್ತು. 2 ತಟ್ಟೆ ಅಥವಾ ಬಟ್ಲಲ್ಲಿ ಮಣ್ಣು ಹಾಕಿ ಭತ್ತವನ್ನು ಬೆಳೆಸಬೇಕು, ಪೈರು ಬೆಳಬೇಕು ಗೌರಿ ಚೈತ್ರದ ಗೌರಿಗೆ. ಇಷ್ಟನ್ನು ರೆಡಿ ಮಾಡ್ಕೋಬೇಕು. ಎರ್ಕೊಂಡು ಮಡಿ ಉಟ್ಟು ಶೃಂಗಾರ ಮಾಡಿಕೊಂಡು ಪೂಜೆ ಯಾವಾಗಲೂ ಭಕ್ತಿಯಿಂದ ಶುದ್ಧವಾಗಿ ಮಂಗಳಕರವಾಗಿ ಪೂಜೆ ಮಾಡಬೇಕು. ಆ ಪೂಜೆ ವಿಧಾನ ಸಂಕಲ್ಪ ಸೌಭಾಗ್ಯ ಸಿದ್ಧಾರ್ಥಂ, ಆರೋಗ್ಯ, ಭಾಗ್ಯ, ಕುಟುಂಬ ಸೌಖ್ಯ, ಸಂಸಾರ ಸೌಖ್ಯ, ಮನೋನಿಯಾಮಕರಾದ ಶಿವಪಾರ್ವತಿ ಪೂಜೆ ಅಂತ ಸಂಕಲ್ಪ ಮಾಡಿಕೊಂಡು ಅವತ್ತು ತದಿಗೆಯ ದಿವಸದ ಈ ಸರಿ 21ನೇ ತಾರೀಕು ಶನಿವಾರ ಗೌರಿ ತದಿಗೆ ಬಂದಿದೆ. ಮೊದಲನೇ ಗೌರಿಗೆ ನಾವಲ್ಲಿ ತದಿಗೆ ಗೌರಿ ಅಂತ ಯಾಕೆ ಹೇಳ್ತಾರೆ ಅಂದರೆ 3 ತದಿಗೆ ಪೂಜೆ ಮಾಡಿಸ್ಕೋತಾಳೆ ಇವಳು ಚೈತ್ರ ಗೌರಿ. ಈ ಶುದ್ಧ ತದಿಗೆ, ಒಂದು ಚೈತ್ರ ಬಹುಳ ತದಿಗೆ, ಆಮೇಲೆ ವೈಶಾಖ ಮಾಸದ ಶುದ್ಧ ತದಿಗೆ, ಅಕ್ಷತೃತೀಯ, ಈ 3 ತದಿಗೆ ಗೌರಿ ಅಂತಲೇ ಇದಕ್ಕೆ ವಿಶೇಷತೆ. ತದಿಗೆ ತಿಥಿ ಇರೋದೇ ಗೌರಿ ಪೂಜೆಗೆ ಅಂತ ನಾವು ಮುಂದೆಲ್ಲ ನೋಡ್ತಾ ಹೋಗ್ತೀವಿ. ಈ ಪೂಜೆಯನ್ನು ನಿತ್ಯದೆಲ್ಲ ಇದನ್ನು ಗೌರಿ ಮಂತ್ರ, ತುಳಸಿ ಪೂಜೆ, ನಮ್ಮ ನಿತ್ಯ ಗೌರಿ ಪೂಜೆ ಎಲ್ಲ ಮಾಡಿಕೊಂಡು ಈ ಗೌರಿ ಪೂಜೆಯನ್ನು ಮಾಡಬೇಕು. ಷೋಡಶೋಪಚಾರ, ಅರಿಶಿನ ಹೂವಿನಲ್ಲಿ ಅಭಿಷೇಕ ಮಾಡಬೇಕು. ಅದಾದ ಮೇಲೆ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ದೀಪ, ಧೂಪ, ನೈವೇದ್ಯ, ಹಾಡುಗಳನ್ನ ಹೇಳಿಕೊಂಡು, ಚೈತ್ರ ಗೌರಿಯ ಹಾಡುಗಳನ್ನೇ ಸಾಕಷ್ಟಿದೆ. ಹಾಡುಗಳನ್ನ ಹೇಳಿಕೊಂಡು ಭಕ್ತಿಯಿಂದ
ಪೂಜೆ ಮಾಡಿ ನೈವೇದ್ಯ ಮಾಡಿ ಆರತಿ ಮಾಡಿ ಕೋಸಂಬರಿ ಪಾನಕ ನೈವೇದ್ಯ ಮಾಡಬೇಕು. ಇದು ಭಾಳ ವಿಶೇಷ. ಆಮೇಲೆ ಕೋಸಂಬರಿ ಅಂತಂದರೆ ಬೇರೆ ಸಮಾರಂಭದಲ್ಲಿ ಬೇರೆ ಬೇರೆ ಈಗೆಲ್ಲ ತುಂಬ ಥರದ ಕೋಸಂಬರಿಗಳು ಮಾಡ್ತಾರೆ. ಅದೇ ಚೇಪೆಕಾಯಿ ಕೋಸಂಬರಿ ಅಂತೆ, ಬೇರೆ ಬೇರೆ ಇದ್ರದ್ದು ಕೋಸಂಬರಿ ಅಂತೆ, ಸ್ವೀಟ್ ಕಾರ್ನ್ ಕೋಸಂಬರಿ ಅಂತೆ. ನಾನು ಹೇಳೋದು ಚೈತ್ರ ಗೌರಿಗೆ ಮಾತ್ರ ಹೆಸರುಬೇಳೆ ಕೋಸಂಬರಿನೇ ಮಾಡಬೇಕು. ಹೆಸರುಬೇಳೆನಲ್ಲಿ ಗೌರಿ ಸನ್ನಿಧಾನ ಇರುತ್ತೆ. ಆದ್ದರಿಂದ ಕೋಸಂಬರಿ ಪಾನಕ ಗೌರಿ ಪೂಜೆಗೆ ಬಹಳ ಮುಖ್ಯ. ಜೊತೆಗೆ ಹಣ್ಣು ತೆಂಗಿನಕಾಯಿ ಹೊಡೆದಿಟ್ಕೊಂಡು ಬೇರೆ ಬೇಕಾದಷ್ಟು ಪರಿಕರಗಳು ಇದ್ದರೂ ಸಹ ಪಾನಕ ಕೋಸಂಬರಿ ನೈವೇದ್ಯಕ್ಕೆ ಬಹಳ ಮುಖ್ಯ. ಯಾವ ಇದರಲ್ಲಿ ಮಾಡಿದರೂ ಕೂಡ ಪಾನಕ ಕೋಸಂಬರಿ ಮುತ್ತೈದೆಯರಿಗೆ ಕೊಡಬೇಕು, ದಾನ ಕೊಡಬೇಕು, ಮನೆಯಲ್ಲಿ ಮಕ್ಕಳು ಮರಿ ಕೊಡಬೇಕು. ಇದು ವಸಂತ ಪೂಜೆಯ ವಸಂತ ಮಾಸದ ಮತ್ತು ಮಾಸ ನಿಯಮದ ಪ್ರಕಾರ ಇದನ್ನು ಮಾಡ್ತಾ ಹೋಗಬೇಕು. ಮತ್ತು ವಿಶೇಷವಾಗಿ ಈ ಪೂಜೆಯಿಂದ ನಾವು ಏನನ್ನು ಪ್ರಾರ್ಥನೆ ಮಾಡಬೇಕು ಅಂತ, ದೊಡ್ಡವರು ಮನೆಗೆ ಒಂದು ಗೌರಿ ಒಬ್ಬರು ಪೂಜೆ, ಮನೇಲಿ ವಾರಗಿತ್ತಿರು ಅತ್ತೆ ಅಥವಾ ಸೊಸೆ ಹಿಂಗೆ ತುಂಬ ಜನ ಇದ್ದರೂ ಕೂಡ ಒಬ್ಬರು ಹಿರಿಯರು ಪೂಜೆ ಮಾಡಬೇಕು. ಉಳಿದಿರೋರೆಲ್ಲ ಅವ್ರ ಜೊತೆ ಕೈ ಸೇರಿಸಿ ಪೂಜೆ ಮಾಡಬೇಕು ಅಂತ ಅನ್ನೋದು ಬಹಳ ಮುಖ್ಯ ವಿಷಯ. ಯಾಕೆಂದರೆ ಗೌರಿ ಎಲ್ಲರಿಗೂ ಸೇರಿಸಿ ಒಬ್ಬಳಿಗೆ ಇರೋದ್ರಿಂದ ಹಾಗೆ. ಇನ್ನು ನಾನು ಗೌರಿ ಬಗ್ಗೆ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊತೀನಿ. ಗಂಗೆ ಅಂದರೆ ಗಂಗೆ ಥಾಲಿ, ಮರಳು ಗೌರಿ, ತೊಟ್ಲು ಗೌರಿ, ಕಳಶ, ಕನ್ನಡಿ. ಈ ಪೂಜೆ ಎಲ್ಲ ಮಾಡಿ ಸುವಾಸಿನಿಯರಿಗೆ ಅರಿಶಿನ ಕುಂಕುಮ, ಬ್ಲೌಸ್ ಪೀಸು ಯಥಾಮತಿ ಯಥಾಶಕ್ತಿ ಕೊಡಬೇಕು. ಹೂವಿಳ್ಳ ಅಂತ ಮಾಡಬೇಕು. ಹೂವಿಳ್ಳ ಅಂದರೆ ಇಷ್ಟೇ, ಮುತ್ತೈದೆಯರಿಗೆ ಪಾನಕ ಕೋಸಂಬರಿ ಇದನ್ನೆಲ್ಲ ಕೊಡೋದು ಅಂತ ಒಂದು ಪದ್ಧತಿ. ಇದು ಮನೇಲಿ ಪದ್ಧತಿ ಇದೆ ಇಲ್ಲ ಅಂತಲ್ಲ. ಗೌರಿ ಪೂಜೆ ಎಲ್ಲ ಸುವಾಸಿನರು ಮುತ್ತೈದೆಯರು ತಮ್ಮ ಕುಟುಂಬದ ಸೌಖ್ಯವನ್ನು ಸೌಭಾಗ್ಯವನ್ನು ಬಯಸುವರು ಎಲ್ಲರೂ ಈ ತದ್ಗಿ ಗೌರಿ ಅಂದರೆ ಚೈತ್ರ ಗೌರಿ, ತೊಟ್ಟಲ ಗೌರಿ ಪೂಜೆನ ಮಾಡಬೇಕು. ಇದನ್ನು ಪೂಜೆನ ಭಕ್ತಿಯಿಂದ ಜೀವಮಾನ ಪರ್ಯಂತ ಮಾಡಿಸ್ಕೊ, ಆ ದೀರ್ಘಾಯುಷ್ಯ ಕೊಡು, ಸೌಭಾಗ್ಯ ಕೊಡು, ಧನಧಾನ್ಯ ಕೊಡು ಅಂಥೇಳಿ ಮುಖ್ಯವಾಗಿ ಸಂಸಾರ ಸೌಖ್ಯ ಮನೋನಿಯಾಮಕರು ರುದ್ರದೇವರು ಪಾರ್ವತಿ ಅಂತ ಪ್ರಾರ್ಥನೆ ಮಾಡೋಣವಾಗಿ ಪೂಜೆ ಮಾಡಿ ಸಮರ್ಪಣೆ ಮಾಡಬೇಕು. ಮತ್ತು ಈ ಗೌರಿನ ಮುಂದಿನ ಅಕ್ಷಯ ತೃತೀಯ ದಿವಸ ಗೌರಿ ಪೂಜೆ ಆದಮೇಲೆ ಒಂದು ಒಳ್ಳೆಯ ದಿನ ನೋಡಿ ಗೌರಮ್ಮನ ಕಳಿಸ್ಕೊಡ್ಬೇಕು. ಇನ್ನು ಬರೀ ತದಿಗೆ ಪೂಜೆ ಮಾಡೋಣ ಅಂದರೆ ಇಲ್ಲ, ಶುಕ್ರವಾರ, ಮಂಗಳವಾರ, ಹುಣ್ಣಿಮೆ ಇಷ್ಟನ್ನು ಪೂಜೆ ಮಾಡಬೇಕು. ನಿತ್ಯದಲ್ಲಿ ಬರೀ ಅರಿಶಿನ ಕುಂಕುಮ ಪೂಜೆ ಮಾಡಿದರೆ ಸಾಕು. ಚೈತ್ರ ತದಿಗೆ ಕೂಡಿಸಿದ ಮೇಲೆ ಬರುವಂತಹ ಶುಕ್ರವಾರ, ಮಂಗಳವಾರ, ಒಂದು ಹುಣ್ಣಿಮೆ, ಮುಂದಿನ ತದಿಗೆವರೆಗೂ ಈ ಪೂಜೆಯನ್ನು ಮಾಡ್ತಾ ಹೋಗಬೇಕು. ನಮ್ಮಲ್ಲೆಲ್ಲ ಹಿರಿಯರು ಹೇಳ್ತಾಯಿದ್ರು, ಭತ್ತ ಹಾಕಿದರೆ ಬಟ್ಲಲ್ಲಿ ಚೆನ್ನಾಗಿ ಬೆಳೆ ಬಂದರೆ ಈ ಸರ್ತಿ ಹೊಲದಲ್ಲೂ ಒಳ್ಳೆ ಬೆಳೆ ಬರುತ್ತೆ ಅಂತನ್ನೋ ಸೂಚನೆ. ಹಸಿರು ಸಮೃದ್ಧಿ, ತೊಟ್ಲು ಗೌರಿಗೆ ಹಸಿರು ಸೀರೆ ಸಮೃದ್ಧಿ, ಹೂವು, ಹೀಗೆ ಈ ಥರದ ಒಂದು ಪೂಜಾ ಕ್ರಮವನ್ನು ನನಗೆ ಈ ಸಮೂಹದ ಅಖಿಲ ಕುರಂದ್ವಾಡವರು ಅವಾಗವಾಗ ಅವಕಾಶ ಕೊಡ್ತಾನೇ ಇರ್ತಾರೆ. ಈ ಸರ್ತಿ ಏನು ಹೇಳಬೇಕು ಅಂತ ಯೋಚನೆ ಮಾಡಿದಾಗ ಪ್ರತಿ ತಿಂಗಳು ಒಂದು ಗೌರಿ, ಮಾಸಗೌರಿ, ಒಂದೊಂದು ಮಾಸಗೌರಿ ಬಗ್ಗೆ ಹೇಳ್ತಾ ಹೋಗ್ತಾನೆ. ಇದು ಚೈತ್ರ ಗೌರಿದಾಯಿತು, ಮುಂದೆ ವೈಶಾಖ ಮಾಸದಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತು ಮಾಸಗೌರಿ ಎಲ್ಲ ಮಾಸದಲ್ಲೂ ಎಲ್ಲ ಪೂಜೆಯನ್ನು ಮಾಡಲಿಕ್ಕಾಗದೇ ಇದ್ದರೂ ವಿಷಯ ತಿಳ್ಕೊಳ್ಳೋಣ. ಕೆಲವೊಂದು ಪ್ರಾಂತದಲ್ಲಿ, ದೇಶಾಚಾರದಲ್ಲಿ ಹೆಚ್ಚಿನ ರೂಢಿಯೊಳಗೆ ಮಾಡುವ ಕ್ರಮದಲ್ಲಿದೆ ಅಂತ ಹೇಳ್ತಾ ಈ ಗೌರಿ ಪೂಜೆಯ ನಿಮಗೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ, ಹೊಸ ವರ್ಷದ ಆರಂಭದ ಪೂಜೆಯ ಸಂಭ್ರಮವನ್ನು ನೀವು ಮಾಡಿ ಎಲ್ಲರಿಗೂ ಹಂಚಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.